ಸ್ನೇಹಿತರೆ, ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ. ಗಾಜಾ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧ ನಿಂತು ಹೋಗಿದೆ ಬಿಡು ಅಂತ ಎಲ್ಲ ನಿಟ್ಟುಸಿರು ಬಿಡುವ ಸಮಯದಲ್ಲೇ ಮತ್ತೊಂದು ಸ್ಫೋಟಕ ವಿಚಾರ ಇದೀಗ ಸಂಚಲನ ಸೃಷ್ಟಿ ಮಾಡಿದೆ. 2023 ಅಕ್ಟೋಬರ್ 7ರಿಂದ ಸುಮಾರು 15 ತಿಂಗಳ ಕಾಲ ಈ ಬಡಿದಾಟ ನಡೆದು ದೊಡ್ಡ ಹಿಂಸಾಚಾರ ಭುಗಿಲೆದ್ದಿತ್ತು. ಹೀಗಿದ್ದಾಗಲೇ ಗಾಜಾ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಬ್ರೇಕ್ ಬಿದ್ದು ಶಾಂತಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇಷ್ಟೆಲ್ಲದರ ನಡುವೆ ಕೂಡ ಅಲ್ಲಿ ಹಿಂಸೆ ಅನ್ನೋದು ಇನ್ನೂ ನಿಂತಿಲ್ಲ. ಇಸ್ರೇಲ್ ಹಮಾಸ್ ನಡುವೆ ಶುರುವಾಗಿದ್ದ ಜಗಳದಲ್ಲಿ ಗಾಜಾ ಪಟ್ಟಿ ಥೇಟ್ ನರಕದ ರೀತಿ ಆಗೋಗಿತ್ತು. ಗಾಜಾ ಪಟ್ಟಿ ಪರಿಸ್ಥಿತಿ ಅದೆಷ್ಟು ಕೈ ಮೀರೋಗಿತ್ತಂದ್ರೆ ತುತ್ತು ಅನ್ನ ಕೂಡ ಸಿಗದೆ ಗಾಜಾ ಜನ ನರಳಾಡುವಂತಾಗಿತ್ತು. ಸ್ನೇಹಿತರೆ, ಅಲ್ಲಿ ಊಟ ನೀರು ಅಂತ ಜನ ಪರದಾಡ್ತಿದ್ರು. ಅಲ್ಲಿ ಜೀವ ಉಳಿಸ್ಕೊಳ್ಳದೆ ಕಷ್ಟವಾಗಿತ್ತು. ಹೀಗಿದ್ದಾಗ ಕಳೆದ 1 ವಾರದಿಂದ ನಿರಂತರ ಸಭೆ ಮತ್ತೆ ಚರ್ಚೆಗಳ ನಂತರ ಕದನ ವಿರಾಮ ಘೋಷಣೆ ಮಾಡಲಾಗಿತ್ತು. ಕದನ ವಿರಾಮ ಘೋಷಣೆ ಮಾಡಿದ ನಂತರನೂ ಕೂಡ ಇಸ್ರೇಲ್ ಸೇನೆಯಿಂದ ದಾಳಿ ನಡೀತಾನೇ ಇದೆ. ಹಮಾಸ್ ಮತ್ತು ಇಸ್ರೇಲ್ ಸರ್ಕಾರದ ನಡುವೆ ಮಾತುಕತೆ ನಡೆದು ಕದನ ವಿರಾಮ ಘೋಷಣೆ ಮಾಡಿದ ನಂತರ ಕೂಡ ವಾಯು ದಾಳಿ ನಡೆದಿದೆ. ಅಲ್ಲದೆ ಇಸ್ರೇಲ್ ಸೇನೆ ಗಾಜಾ ಪಟ್ಟಿ ಮೇಲೆ ಕದನ ವಿರಾಮ ಸಮಯದಲ್ಲಿ ಕೂಡ ದಾಳಿ ನಡೆಸಿರೋ ಪರಿಣಾಮ ಸುಮಾರು 72 ಜನ ಮೃತಪಟ್ಟಿದ್ದಾರೆ. ಈ ವಿಚಾರ ದೊಡ್ಡ ಸಂಚಲನ ಸೃಷ್ಟಿ ಮಾಡುವ ಜೊತೆಗೆ ಕದನ ವಿರಾಮದ ಬಗ್ಗೆ ಚರ್ಚೆ ಹುಟ್ಟಾಗ್ತಾ ಇದೆ. 2023 ಕೊನೆ ಹಂತದಲ್ಲಿ ದಿಢೀರ್ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಶುರುವಾಗಿತ್ತು. ಅಕ್ಟೋಬರ್ 7ರಂದು ಹಮಾಸ್ ಬಂಡುಕೋರರು ಇಸ್ರೇಲ್ ವಿರುದ್ಧ ಸುಮಾರು 5,000 ರಾಕೆಟ್ಗಳನ್ನು ಉಡಾಯಿಸಿದ್ರು. ಸಾವಿರಾರು ಉಗ್ರರ ಕೈಯಲ್ಲಿ ಭಾರಿ ಶಸ್ತ್ರಾಸ್ತ್ರ ಮತ್ತು ಬಾಂಬ್ ಹಿಡಿದು ಇಸ್ರೇಲ್ ಒಳಗಡೆ ನುಗ್ಗಿದ್ರು. ಆನಂತರ ರೊಚ್ಚಿಗೆದ್ದ ಇಸ್ರೇಲ್ ಕೂಡ ಹಮಾಸ್ ವಿರುದ್ಧ ಯುದ್ಧ ಘೋಷಣೆ ಮಾಡಿತ್ತು. ಭೀಕರ ಯುದ್ಧ ನಡೆದು ಹತ್ತತ್ರ 15 ತಿಂಗಳ ಕಳೆದಿದ್ರು. ಈ 15 ತಿಂಗಳ ಅವಧಿಯಲ್ಲಿ ತನ್ನ ಶತ್ರು ನಾಶ ಮಾಡಲು ಇಸ್ರೇಲ್ ಬಳಸಿರೋದು ಸಾವಿರಾರು ಟನ್ ಬಾಂಬ್ ಹಾಗೂ ಲಕ್ಷಾಂತರ ಬುಲೆಟ್. ಹೀಗಿದ್ದಾಗಲೇ ಕದನ ವಿರಾಮ ಘೋಷಣೆ ಆಗಿದ್ರು ದಾಳಿಯೂ ನಿಂತಿಲ್ಲ.